ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ನೇಮ್ ದ ಕಾಸಿಟಿವ್ ಏಜೆಂಟ್ ಆಫ್ ಎಲಿಫ್ಯಾಂಟಿಯಾಸಿಸ್. ಇದನ್ನ ಕೇಳ್ತಾರೆ ಟಿಗೆ. ವೆರಿ ಇಂಪಾರ್ಟೆಂಟ್. ಎಲಿಫೆಂಟಿಯಾಸಿಸ್ ಕಾರಣ ಆಗುವಂತಹ ಏಜೆಂಟ್ ಯಾವುದು ಅಂದ್ರೆ ಊಚೆರೇರಿಯಾ ಬ್ಯಾಂಕ್ರಾಫ್ಟಿ ಅಥವಾ ಊಚೆರೇರಿಯಾ ಮಲಾಯಿ ಅಥವಾ ಫಿಲೇರಿಯಲ್ ವಾರ್ಮ್ ಅಂತ ಕರೀತಾರೆ. ಓಕೆ, ಯಾವುದಾದ್ರೂ ಒಂದನ್ನ ನೀವು ತಗೋಬಹುದು. ಓಕೆ, ಕಾಣಿಸ್ತಾ ಇದೆಯಲ್ವಾ? ಏನು ಊಚೆರೇರಿಯಾ ಬ್ಯಾಂಕ್ರಾಫ್ಟಿ, ಊಚೆರೇರಿಯಾ ಮಲಾಯಿ, ಫಿಲೇರಿಯಲ್ ವಾರ್ಮ್, ಯಾವುದಾದ್ರೂ ಒಂದು. ಎಲ್ಲಾನು ಕಾಸಿಟಿವ್ ಏಜೆಂಟ್ ನ ಅನದರ್ ನೇಮ್ ಅದು ಅಷ್ಟೇ. ಓಕೆ, ಬಟ್ ಎಲ್ಲಾನು ಈ ಮೂರು ಕೂಡ ಒಂದು. ವಾಟ್ ಈಸ್ ಆನ್ ಅಲರ್ಜಿ? ಅಲರ್ಜಿ ಅಂದ್ರೆ ಏನು? ದಿ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಆಫ್ ದ ಇಮ್ಯೂನ್ ಸಿಸ್ಟಮ್ ಟು ಸರ್ಟೇನ್ ಆಂಟಿಜನ್ಸ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್ ಈಸ್ ಕಾಲ್ಡ್ ಅಲರ್ಜಿ ಅಂತ ಹೇಳ್ತೀವಿ. ಮೆನ್ಷನ್ ದ ಸೆಲ್ ಇನ್ವಾಲ್ವ್ಡ್ ಇನ್ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ. ನೋಡಿ, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿಯಲ್ಲಿ ಇನ್ವಾಲ್ವ್ ಆಗಿರುವಂತಹ ಸೆಲ್ ಯಾವುದು ಅಂತ ಕೇಳಿದರೆ ದಟ್ ಇಸ್ ಟಿ ಲಿಂಫೋಸೈಟ್ಸ್. ಓಕೆ, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿಯಲ್ಲಿ ಇನ್ವಾಲ್ವ್ ಆಗಿರುವಂತಹ ಸೆಲ್ಸ್ ಯಾವುದು ಅಂದ್ರೆ ಟಿ ಲಿಂಫೋಸೈಟ್ ಸೆಲ್ಸ್. ವಾಟ್ ಈಸ್ ಬೆನಿನ್ ಟ್ಯೂಮರ್? ಓಕೆ, ವಾಟ್ ಈಸ್ ಬೆನಿನ್ ಟ್ಯೂಮರ್? ಬೆನಿನ್ ಟ್ಯೂಮರ್ ಅಂತ ಹೇಳಿದ್ರೆ ನಾರ್ಮಲಿ ರಿಮೈನ್ ಕನ್ಫೈನ್ಡ್ ಟು ದೇರ್ ಒರಿಜಿನಲ್ ಲೊಕೇಶನ್. ಅಂದ್ರೆ ಬೆನಿನ್ ಟ್ಯೂಮರ್ಸ್ ಏನಿದಾವೆ ದೇ ನಾರ್ಮಲಿ ರಿಮೈನ್ ಕನ್ಫೈನ್ಡ್ ಟು ದೇರ್ ಒರಿಜಿನಲ್ ಲೊಕೇಶನ್ and do not spread to other parts of the body and cause little damage. Okay, ನೋಡಿ, ಬೆನಿನ್ ಟ್ಯೂಮರ್ಸ್ ಅಂತ ಹೇಳಿದ್ರೆ ಅಂದ್ರೆ ಈಗ ಒಂದ್ ಗಾಯ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಅದು ಅದೇ ಜಾಗದಲ್ಲೇ ಇರುತ್ತೆ, ಬೇರೆ ಕಡೆ ಹರಡೋದಿಲ್ಲ, ಬಟ್ ಅದೇ ಜಾಗದಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ? ಬೆನಿನ್ ಟ್ಯೂಮರ್ ಅಂತ ಹೇಳ್ತೀವಿ. ನೇಮ್ ದ ಕಾಸಿಟಿವ್ ಆರ್ಗಾನಿಸಮ್ ಆಫ್ ನ್ಯೂಮಾನಿಯಾ. ಎಲಿಫೆಂಟಿಯಾಸಿಸ್ ನೋಡಿದ್ವಿ. ಈಗ ನ್ಯೂಮೋನಿಯಾಗೆ ಕಾರಣವಾಗುವಂತಹ ಕಾಸಿಟಿವ್ ಏಜೆಂಟ್ ಯಾವುದು ಅಂತ ಹೇಳಿದ್ರೆ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ ಅಂಡ್ ಹಿಮೋಫೈಲಸ್ ಇನ್ಫ್ಲೂಯೆನ್ಸಾ. ಓಕೆ, ನ್ಯೂಮೋನಿಯಾಗೆ ಕಾರಣವಾಗುವಂತಹ ಕಾಸಿಟಿವ್ ಆರ್ಗಾನಿಸಮ್ಸ್ ಬಂದು ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ, ಆಮೇಲೆ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ. ಓಕೆ, ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯೆ ಆಮೇಲೆ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ. ದೀಸ್ ಟೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಡಿಸೀಸ್ ನ್ಯೂಮೋನಿಯಾ. ನೇಮ್ ದ ಪ್ಲಾಂಟ್ ಫ್ರಮ್ ವಿಚ್ ಕೊಕೈನ್ ಈಸ್ ಒಬ್ಟೈನ್ಡ್. ಯಾವ ಒಂದು ಪ್ಲಾಂಟ್ ಇಂದ ನಮಗೆ ಕೊಕೈನ್ ಒಬ್ಟೈನ್ ಆಗುತ್ತೆ ಅಂದ್ರೆ ದಟ್ ಇಸ್ ಕೋಕಾ ಪ್ಲಾಂಟ್. ಅದರ ಸೈಂಟಿಫಿಕ್ ನೇಮ್ ಬಂದು ಎರಿಥ್ರೋಸೈಲಮ್ ಕೋಕಾ. ಓಕೆ, ಎರಿಥ್ರೋಸೈಲಮ್ ಕೋಕಾ. ನೇಮ್ ದ ಎನ್ಸೈಮ್ ಬೈ ವಿಚ್ ದ HIV genome replicates in the host cell. ಅಂದ್ರೆ ಯಾವ ಒಂದು ಎನ್ಸೈಮ್ ಅಂತ ಹೇಳ್ಬೇಕು. ಏನ್ ಮಾಡುತ್ತೆ ಅದು ಅಂದ್ರೆ HIV ಜೀನೋಮ್ ಅನ್ನ ರೆಪ್ಲಿಕೇಟ್ ಮಾಡುತ್ತೆ ಹೋಸ್ಟ್ ಸೆಲ್ ಅಲ್ಲಿ. ಅಂತ ಒಂದು ಎನ್ಸೈಮ್ ಯಾವುದು ಅಂದ್ರೆ ದಟ್ ಇಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ನೇಮ್ ದ ಡಿಸೀಸ್ ಡಯಾಗ್ನೋಸ್ಡ್ ಬೈ ವೈಡಲ್ ಟೆಸ್ಟ್. ಓಕೆ, ಅಂದ್ರೆ ವೈಡಲ್ ಟೆಸ್ಟ್ ಅನ್ನ ಉಪಯೋಗ ಮಾಡೋದ್ರ ಮೂಲಕ ಆ ಒಂದು ಡಿಸೀಸ್ ಅನ್ನ ನಾವು ತಡೆಗಟ್ಟಬಹುದು, ಮೀನ್ಸ್ ಡಯಾಗ್ನೈಸ್ ಮಾಡಬಹುದು, ಹುಷಾರ್ ಮಾಡಬಹುದು. ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಟೈಫಾಯ್ಡ್. ಟೈಫಾಯ್ಡ್ ಏನಾದ್ರೂ ಆಯ್ತು ಅಂದ್ರೆ ಇಟ್ ಇಸ್ ಡಯಾಗ್ನೈಸ್ಡ್ ಬೈ ವೈಡಲ್ ಟೆಸ್ಟ್. ವಾಟ್ ಆರ್ ಇಂಟರ್ಫೆರಾನ್ಸ್? ಇಂಟರ್ಫೆರಾನ್ಸ್ ಅಂತ ಹೇಳಿದ್ರೆ ಪ್ರೋಟೀನ್ಸ್, ಆಮೇಲೆ ಪ್ರೊಟೆಕ್ಟ್ ನಾನ್ ಇನ್ಫೆಕ್ಟೆಡ್ ಸೆಲ್ಸ್ ಫ್ರಮ್ ವೈರಲ್ ಇನ್ಫೆಕ್ಷನ್. ಓಕೆ, ಅಂದ್ರೆ ಇಲ್ಲಿ ನೋಡಿ, ಇಂಟರ್ಫೆರಾನ್ಸ್ ಅಂತ ಅಂದ್ರೆ ದೇ ಆರ್ ಪ್ರೋಟೀನ್ಸ್. ಓಕೆ, ದೇ ಆರ್ ದ ಟೈಪ್ ಆಫ್ ಪ್ರೋಟೀನ್ಸ್. ಅವು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಇನ್ಫೆಕ್ಟ್ ಆಗಿರುತ್ತಲ್ವಾ ಸೆಲ್ಸ್, ಇನ್ಫೆಕ್ಟ್ ಆಗಿರೋನ್ನ ಬಿಟ್ಟು ಇನ್ಫೆಕ್ಟ್ ಆಗದೆ ಇರೋದನ್ನ, ಅಂದ್ರೆ ಏನಾದ್ರೂ ಇನ್ಫೆಕ್ಷನ್ ಆಗಿದ್ರೆ ಅದು ಹರಡೋದನ್ನ ಇದು ತಡೆಗಟ್ಟುತ್ತೆ. ಪ್ರೊಟೆಕ್ಟ್ ನಾನ್ ಇನ್ಫೆಕ್ಟೆಡ್ ಸೆಲ್ಸ್ ಫ್ರಮ್ ವೈರಲ್ ಇನ್ಫೆಕ್ಷನ್. ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಆದಾಗ, ಇನ್ಫೆಕ್ಷನ್ ಆಗಿದ್ರೆ ಇನ್ನು ಮಿಕ್ಕಿರೋವನ್ನ ನಾನ್ ಇನ್ಫೆಕ್ಟೆಡ್ ಸೆಲ್ಸ್ ನ ಪ್ರೊಟೆಕ್ಟ್ ಮಾಡೋದೇ ಇಂಟರ್ಫೆರಾನ್ಸ್ ನ ಕೆಲಸ. ನೇಮ್ ದ ಡಯಾಗ್ನೋಸ್ಟಿಕ್ ಟೆಸ್ಟ್ ಫಾರ್ ಏಡ್ಸ್. ದಟ್ ಈಸ್ ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸೇ. ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸೇ. ಓಕೆ, ಫ್ರಮ್ ವಿಚ್ ಪ್ಲಾಂಟ್ ಮಾರ್ಫೈನ್ ಈಸ್ ಎಕ್ಸ್ಟ್ರಾಕ್ಟೆಡ್. ಮಾರ್ಫೈನ್ ಯಾವಾಗ್ಲೂ ನಾವು ಪಾಪಿ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ದಟ್ ಇಸ್ ಪೆಪಾವರ್ ಸಾಮ್ನಿಫೆರಾ. ಓಕೆ, ನೇಮ್ ದ ಟೈಪ್ ಆಫ್ ಆಂಟಿಬಾಡೀಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಅಲರ್ಜಿ. ನೋಡಿ, ಇವಾಗ ಅಲರ್ಜಿ ಉಂಟಾಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಹೋರಾಡೋದಕ್ಕೆ ಯಾವ ಒಂದು ಟೈಪ್ ಆಫ್ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ದಟ್ ಇಸ್ IgE. ಓಕೆ, IgE.
Write the name of a toxic substance responsible for fever. Write the name of toxic substance responsible for fever and chill in malaria. Okay, that is hemozoin. ಯಾವುದು? hemozoin. Name the disease caused by Haemophilus influenza. ನೋಡಿ, Haemophilus influenza ಇಂದ ಕಾಸ್ ಆಗುವಂತ ಡಿಸೀಸ್ ಯಾವುದು? ದಟ್ ಇಸ್ ನ್ಯೂಮೋನಿಯಾ. ಮೆನ್ಷನ್ ದ ಟೈಪ್ ಆಫ್ ಆಂಟಿಬಾಡಿ ಪ್ರೆಸೆಂಟ್ ಇನ್ ದ ಕೊಲಾಸ್ಟ್ರಮ್ಸ್. ನೋಡಿ, ಕೊಲಾಸ್ಟ್ರಮ್ಸ್ ಅಂತ ಅಂದ್ರೆ ಏನು? ತಾಯಿಯ ಮೊದಲ ಹಾಲು. ಓಕೆ, ಅದರಲ್ಲಿ ಆಂಟಿಬಾಡೀಸ್ ಇರುತ್ತೆ ಅಂತ ಹೇಳ್ತೀವಿ. ಹಾಗಾದ್ರೆ ಅದರಲ್ಲಿ ಪ್ರೆಸೆಂಟ್ ಇರುವಂತ ಆಂಟಿಬಾಡಿ ಯಾವುದು ಅಂತ ಹೇಳಿದ್ರೆ IgA. ಓಕೆ, ಅದೇ ಅಲರ್ಜಿಯಲ್ಲಿ ಪ್ರೆಸೆಂಟ್ ಇರುವಂತ ಅಲರ್ಜಿ ಆದ್ರೆ ಅದರಲ್ಲಿ ಪ್ರೆಸೆಂಟ್ ಇರುವಂತ ಆಂಟಿಬಾಡೀಸ್ ಬಂದು IgE. ಅದೇ ಕೊಲಾಸ್ಟ್ರಮ್ಸ್ ಅಲ್ಲಿ ಪ್ರೆಸೆಂಟ್ ಇರೋದು IgA. Write the infectious forms of plasmodium which enter human body through mosquito bite. So ಮಸ್ಕಿಟೋ ಅಂದ್ರೆ ಸೊಳ್ಳೆ ಕಚ್ಚೋದ್ರಿಂದ ಏನು ನಮ್ಗೆ ಪ್ಲಾಸ್ಮೋಡಿಯಂನ ಇನ್ಫೆಕ್ಟಿಯಸ್ ಫಾರ್ಮ್ಸ್ ಯಾವುದು ಅಂತ ಹೇಳಿದರೆ ದಟ್ ಇಸ್ ಸ್ಪೋರೋಜಾಯ್ಟಿಸ್. ಓಕೆ, ಮೆನ್ಷನ್ ದ ರೋಲ್ ಆಫ್ ಆಲ್ಫಾ ಇಂಟರ್ಫೆರಾನ್ ಇನ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಓಕೆ, ಮೆನ್ಷನ್ ದ ರೋಲ್ ಆಫ್ ಆಲ್ಫಾ ಇಂಟರ್ಫೆರಾನ್. ಆಲ್ಫಾ ಇಂಟರ್ಫೆರಾನ್ ಏನಿದೆಯಲ್ಲ, ಇದರ ಒಂದು ರೋಲ್ ಏನು ಇನ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್? ಇವಾಗ ಆಲ್ರೆಡಿ ನಮಗೆ ಗೊತ್ತು, ಇಂಟರ್ಫೆರಾನ್ಸ್ ಅಂತ ಹೇಳಿದ್ರೆ ದೇ ಆರ್ ದ ಟೈಪ್ಸ್ ಆಫ್ ಪ್ರೋಟೀನ್ಸ್. ಆಮೇಲೆ ಅವು ನಮ್ಮನ್ನ ಇವಾಗ ಏನಾದ್ರೂ ಇನ್ಫೆಕ್ಷನ್ ಆಗಿರುತ್ತೆ, ವೈರಲ್ ಇನ್ಫೆಕ್ಷನ್ ಅಂತ ಅನ್ಕೊಂಡ್ರೆ ಇನ್ಫೆಕ್ಟ್ ಆಗಿರೋದನ್ನ ಬಿಟ್ಟು ಇನ್ನು ನಾನ್ ಇನ್ಫೆಕ್ಷನ್ಸ್ ಪಾರ್ಟ್ಸ್ ಅನ್ನ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಈಗ ನಾವು ಇಲ್ಲಿ ಆಲ್ಫಾ ಇಂಟರ್ಫೆರಾನ್ ನೋಡ್ತಾ ಇದ್ದೀವಿ. ಆಲ್ಫಾ ಇಂಟರ್ಫೆರಾನ್ ಏನಿದೆ, ಇಟ್ ಆಕ್ಟಿವೇಟ್ಸ್ ಇಮ್ಯೂನ್ ಸಿಸ್ಟಮ್ ಅಂಡ್ ಹೆಲ್ಪ್ ಇನ್ ಡಿಸ್ಟ್ರಾಯಿಂಗ್ ದ ಟ್ಯೂಮರ್. ಓಕೆ, ಆಲ್ಫಾ ಇಂಟರ್ಫೆರಾನ್ ಏನಿದೆ ಅದು ಇಮ್ಯೂನ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಆಕ್ಟಿವೇಟ್ ಮಾಡಿ ಟ್ಯೂಮರ್ ಅನ್ನ ಡಿಸ್ಟ್ರಾಯ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಕ್ಟಿವ್ ಇಮ್ಯುನಿಟಿ ಅಂಡ್ ಪ್ಯಾಸಿವ್ ಇಮ್ಯುನಿಟಿ. ಆಕ್ಟಿವ್ ಇಮ್ಯುನಿಟಿ ಅಂತ ಅಂದ್ರೆ ವೆನ್ ಎ ಹೋಸ್ಟ್ ಇಸ್ ಎಕ್ಸ್ಪೋಸ್ಡ್ ಟು ಆಂಟಿಜನ್ಸ್, ಆಂಟಿಬಾಡೀಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಹೋಸ್ಟ್ ಬಾಡಿ. ದಿಸ್ ಟೈಪ್ ಆಫ್ ಇಮ್ಯುನಿಟಿ ಇಸ್ ಕಾಲ್ಡ್ ಆಕ್ಟಿವ್ ಇಮ್ಯುನಿಟಿ. ಅಂದ್ರೆ ವೆನ್ ಎ ಹೋಸ್ಟ್ ಇಸ್, ಇವಾಗ ಮನುಷ್ಯನೇ ಒಬ್ಬ ಹೋಸ್ಟ್ ಅಂತ ಅನ್ಕೊಳ್ಳಿ. ಸೊ ಒಬ್ಬ ವ್ಯಕ್ತಿ ಇವಾಗ ಒಂದು ಡಸ್ಟ್ ಅಥವಾ ಯಾವ್ದಾದ್ರು ಹೊರಗಡೆ ಯಾವ್ದಾದ್ರು ಒಂದು ಆಂಟಿಜನ್ಸ್ಗೆ ಎಕ್ಸ್ಪೋಸ್ ಆದಾಗ ಅಲ್ಲಿ ಆಂಟಿಬಾಡೀಸ್ ತನ್ನಿಂತಾನೆ ಪ್ರೊಡ್ಯೂಸ್ ಆಗಿರುತ್ತೆ ಆ ಮನುಷ್ಯನಲ್ಲಿ. ಅದನ್ನ ಏನಂತ ಹೇಳ್ತೀವಿ? ದಿಸ್ ಇಸ್ ದ ಟೈಪ್ ಆಫ್ ಇಮ್ಯುನಿಟಿ, ದಟ್ ಇಸ್ ಆಕ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಅದೇ ಪ್ಯಾಸಿವ್ ಇಮ್ಯುನಿಟಿ ಅಂತ ಬಂದಾಗ ವೆನ್ ರೆಡಿಮೇಡ್ ಆಂಟಿಬಾಡೀಸ್ ಆರ್ ಡೈರೆಕ್ಟ್ಲಿ ಗಿವನ್ ಟು ಪ್ರೊಟೆಕ್ಟ್ ದ ಬಾಡಿ ಅಗೇನ್ಸ್ಟ್ ಫಾರಿನ್ ಏಜೆಂಟ್ಸ್. ಅಂದ್ರೆ ರೆಡಿಮೇಡ್ ಆಂಟಿಬಾಡೀಸ್ ಅನ್ನ ಡೈರೆಕ್ಟ್ಲಿ ಗಿವನ್ ಟು ಪ್ರೊಟೆಕ್ಟ್ ದ ಬಾಡಿ ಅಗೇನ್ಸ್ಟ್ ಫಾರಿನ್ ಏಜೆಂಟ್ಸ್. ಅಂದ್ರೆ ನಾವೇನೇ ಒಂದು ಇವಾಗ ನಮ್ಗೆ ಅಲರ್ಜಿ ಇರುತ್ತೆ ಅಂತ ಇಟ್ಕೊಳ್ಳಿ, ನಾವು ಡಾಕ್ಟರ್ ಹತ್ರ ಹೋಗಿ, ಇವಾಗ ಇಬ್ರು ವ್ಯಕ್ತಿಗಳಿರ್ತಾರೆ, ಒಬ್ಬ ಆಕ್ಟಿವ್ ಇಮ್ಯುನಿಟಿಗೆ ಎಕ್ಸಾಂಪಲ್, ಇನ್ನೊಬ್ಬ ಪ್ಯಾಸಿವ್ ಇಮ್ಯುನಿಟಿಗೆ ಎಕ್ಸಾಂಪಲ್. ಯಾಕೆ ಒಬ್ಬನ ನಾನು ಆಕ್ಟಿವ್ ಇಮ್ಯುನಿಟಿಗೆ ಎಕ್ಸಾಂಪಲ್ ತಗೊಂಡೆ ಅಂತ ಹೇಳಿದ್ರೆ, ಈಗ ನೋಡಿ, ಇವಾಗ ಇಬ್ರು ಡಸ್ಟ್ಗೆ ಎಕ್ಸ್ಪೋಸ್ ಆದಾಗ ಆಕ್ಟಿವ್ ಇಮ್ಯುನಿಟಿ ಇರುವಂತಹ ವ್ಯಕ್ತಿನಲ್ಲಿ ಆ ಒಂದು ಆಂಟಿಬಾಡೀಸ್ ತನ್ನಿಂತಾನೆ ರಿಲೀಸ್ ಆಗಿ ಅವನನ್ನ ಅದರಿಂದ ತಡೆಗಟ್ಟುತ್ತೆ. ಬಟ್ ಪ್ಯಾಸಿವ್ ಇಮ್ಯುನಿಟಿ ಏನ್ ಮಾಡ್ತಾನೆ, ಅವನೇನ್ ಮಾಡ್ತಾನೆ, ಹೋಗ್ತಾನೆ ಹಾಸ್ಪಿಟ್ಲಿಗೆ, ಅದಕ್ಕೆ ಏನು ತಡೆಗಟ್ಟೋದಕ್ಕೆ ಏನ್ ಆಂಟಿಬಾಡೀಸ್ ಬೇಕೋ ಅದನ್ನ ಡಾಕ್ಟರ್ ಇಂದ ಮೀನ್ಸ್ ಡೈರೆಕ್ಟ್ ಆಗಿ ರೆಡಿಮೇಡ್ ಆಂಟಿಬಯೋಟಿಕ್ಸ್ ಅನ್ನ ತಗೋತಾನೆ ಟು ಪ್ರೊಟೆಕ್ಟ್ ಅಗೇನೆಸ್ಟ್ ಟು ಪ್ರೊಟೆಕ್ಟ್ ದ ಬಾಡಿ ಅಗೇನ್ಸ್ಟ್ ಫಾರಿನ್ ಏಜೆಂಟ್ಸ್. ಅದನ್ನ ನಾವು ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಆಕ್ಟಿವ್ ಇಮ್ಯುನಿಟಿ ಏನಿರುತ್ತೆ ಅದು ಯಾವಾಗ್ಲೂ ತುಂಬಾನೇ ಸ್ಲೋ ಇರುತ್ತೆ ಆಕ್ಟಿವ್ ಇಮ್ಯುನಿಟಿ. ಓಕೆ, ಬಟ್ ಈ ಒಂದು ಪ್ಯಾಸಿವ್ ಇಮ್ಯುನಿಟಿ ಏನಿದೆಯಲ್ಲ ತುಂಬಾನೇ ಫಾಸ್ಟ್ ಇರುತ್ತೆ. ಓಕೆ, ಆಕ್ಟಿವ್ ಇಮ್ಯುನಿಟಿ ಟೇಕ್ಸ್ ಮೋರ್ ಟೈಮ್ ಟು ಗಿವ್ ಇಟ್ಸ್ ಫುಲ್ ಎಫೆಕ್ಟಿವ್ ರೆಸ್ಪಾನ್ಸ್. ಆಕ್ಟಿವ್ ಇಮ್ಯುನಿಟಿ ಏನಿರುತ್ತಲ್ವಾ ಅದು ತುಂಬಾನೇ ಟೈಮ್ ತಗೊಳುತ್ತೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ. ಬಟ್ ಪ್ಯಾಸಿವ್ ಇಮ್ಯುನಿಟಿ ಏನಿದೆಯಲ್ಲ, ಇಟ್ ಟೇಕ್ಸ್ ಲೆಸ್ ಟೈಮ್ ಟು ಗಿವ್ ಇಟ್ಸ್ ಫುಲ್ ಎಫೆಕ್ಟಿವ್ response. Okay,
ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬೆನಿನ್ ಟ್ಯೂಮರ್ ಅಂಡ್ ಮೆಲಿಗ್ನೆಂಟ್ ಟ್ಯೂಮರ್. ಇವಾಗ ಬೆನಿನ್ ಟ್ಯೂಮರ್ ಅಂದ್ರೆ ಗೊತ್ತಾಯ್ತಾ, ಈಗ ಏನಾದ್ರು ನಿಮ್ಗೆ ಕಾಲಿಗೆ ಗಾಯ ಆಗಿತ್ತು ಅಂತ ಇಟ್ಕೊಳ್ಳಿ, ಆ ಟ್ಯೂಮರ್ ಮೀನ್ಸ್ ಅದು ಅಲ್ಲೇ ಇರುತ್ತೆ, ಜಾಸ್ತಿ ಎಲ್ಲೂ ಸ್ಪ್ರೆಡ್ ಆಗಲ್ಲ. ಸೊ ಬೆನಿನ್ ಟ್ಯೂಮರ್ಸ್ ನಾರ್ಮಲಿ ರಿಮೈನ್ ಕನ್ಫೈನ್ಡ್ ಟು ದೇರ್, ಅಂದ್ರೆ ಜಾಗ ಎಲ್ಲಾಗಿರುತ್ತೋ ಅಲ್ಲೇ ಇರುತ್ತೆ. ಬೆನಿನ್ ಟ್ಯೂಮರ್ಸ್ ಡು ನಾಟ್ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಬೆನಿನ್ ಟ್ಯೂಮರ್ಸ್ ಕಾಸ್ ಲಿಟಲ್ ಡ್ಯಾಮೇಜ್. ಈಗ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ಸ್ ಅಲ್ಲಿ ನಾವು ಟ್ಯೂಮರ್ಸ್ ಅನ್ನ ನೋಡ್ತೀವಿ, ಹೌದಲ್ವಾ? ಅದೇ ತರ ಇವಾಗ ಮೆಲಿಗ್ನೆಂಟ್ ಟ್ಯೂಬರ್ ಅಂತ ಹೇಳಿದ್ರೆ ಕೆಲವೊಂದ್ಸತಿ ಇದು 4th ಸ್ಟೇಜ್ ಅಲ್ಲಿ ಇದೆ, 5th ಸ್ಟೇಜ್ ಅಲ್ಲಿ ಇದೆ, ಆಲ್ಮೋಸ್ಟ್ ಎಲ್ಲ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತೀವಲ್ಲ, ದಟ್ ಈಸ್ ಮೆಲಿಗ್ನೆಂಟ್ ಟ್ಯೂಮರ್. ಸೊ ಮೆಲಿಗ್ನೆಂಟ್ ಟ್ಯೂಬರ್ಸ್ ನಾರ್ಮಲಿ ರಿಮೈನ್ ಕನ್ಫೈನ್ಡ್ ಟು ದೇರ್ ಒರಿಜಿನಲ್ ಲೊಕೇಶನ್. ಮೆಲಿಗ್ನೆಂಟ್ ಟ್ಯೂಮರ್ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್ ಆಫ್ ದ ಬಾಡಿ ಆಲ್ಸೋ, ಅಂಡ್ ಮೆಲಿಗ್ನೆಂಟ್ ಟ್ಯೂಮರ್ಸ್ ಕಾಸ್ ಮಚ್ ಡ್ಯಾಮೇಜ್. ಇದು ತುಂಬಾನೇ ಡ್ಯಾಮೇಜ್ ಮಾಡುತ್ತೆ. ಲಿಸ್ಟ್ ಎನಿ 2 ಮೆಥಡ್ಸ್ ಆಫ್ HIV ಟ್ರಾನ್ಸ್ಮಿಷನ್. Sexual contact with infected person, ಆಮೇಲೆ transfusion of contaminated blood and blood products, sharing of infected needles by drug abusers, ಆಮೇಲೆ from infected mother to her children ಅಥವಾ to her child through placenta. Okay. What is innate immunity? Mention any 2 types of innate immunity. Innate immunity barriers. Innate immunity ಅಂತ ಅಂದ್ರೆ ಇಟ್ ಇಸ್ ನಾನ್ ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್ ಅಂತ ಹೇಳ್ತೀವಿ, ದಟ್ ಇಸ್ ಪ್ರೆಸೆಂಟ್ ಅಟ್ ದ ಟೈಮ್ ಆಫ್ ಬರ್ತ್. ಇನ್ನೇಟ್ ಇಮ್ಯುನಿಟಿ ಅಂತ ಹೇಳಿದ್ರೆ ಇದು ಒಂದು ನಾನ್ ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್, ಓನ್ಲಿ ಅಟ್ ದ ಟೈಮ್ ಆಫ್ ಬರ್ತ್ ನಾವು ಅದನ್ನ ನೋಡಬಹುದು. ಇನ್ ಇನ್ನೇಟ್ ಇಮ್ಯುನಿಟಿ ಕನ್ಸಿಸ್ಟ್ ಆಫ್ 4 ಟೈಪ್ಸ್ ಆಫ್ ಬ್ಯಾರಿಯರ್ಸ್, ದಟ್ ಇಸ್ ಫಿಸಿಕಲ್ ಬ್ಯಾರಿಯರ್ಸ್, ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್, ಆಮೇಲೆ ಸೆಲ್ಯುಲಾರ್ ಬ್ಯಾರಿಯರ್ಸ್ ಮತ್ತೆ ಸೈಟೋಕೈನ್ ಬ್ಯಾರಿಯರ್ಸ್. ಓಕೆ, ಅದರಲ್ಲಿ ಯಾವ್ದಾದ್ರು 2 ಬ್ಯಾರಿಯರ್ಸ್ ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. What is an allergy? Name the 2 chemicals released by mast cells in the body during allergy. ನೋಡಿ, exaggerated response of the immune system to certain antigens present in the environment is called allergy ಅಂತ ಹೇಳ್ತೀವಿ. Histamine and serotonin are the 2 chemicals. Okay, histamine and serotonin. Histamine and serotonin ಅನ್ನುವಂತ 2 chemicals ಈ ಒಂದು mast cells ಇಂದ ರಿಲೀಸ್ ಆಗುತ್ತೆ in the body during allergy. Okay. Mention 3 types of innate barriers of defense with an example each ಅಂತ ಇದೆ. ಫಿಸಿಕಲ್ ಬ್ಯಾರಿಯರ್ಸ್ ಬಂದ್ಬಿಟ್ಟು ಸ್ಕಿನ್ ಮತ್ತೆ ಅಥವಾ ಮ್ಯೂಕಸ್ ಅಂತ ಹೇಳ್ತೀವಿ. ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್ ಅಂತ ಹೇಳಿದ್ರೆ ಆಸಿಡ್ ಇನ್ ದ ಸ್ಟೊಮಕ್, ಆಮೇಲೆ ಸಲೈವಾ ಇನ್ ದ ಮೌತ್, ಆಮೇಲೆ ಟಿಯರ್ಸ್ ಫ್ರಮ್ ಐಸ್, ಇವೆಲ್ಲ ಏನು ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್ಗೆ ಎಕ್ಸಾಂಪಲ್. ಇನ್ನು ಸೆಲ್ಯುಲಾರ್ ಬ್ಯಾರಿಯರ್ಸ್ ಅಂತ ಹೇಳಿದ್ರೆ ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲ್ಯೂಕೋಸೈಡ್ಸ್, ನ್ಯೂಟ್ರೋಫಿಲ್ಸ್, ಆಮೇಲೆ ಮೊನೋಸೈಡ್ಸ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಟೈಪ್ ಆಫ್ ಲಿಂಪೋಸೈಟ್ಸ್ ಆಗಿರುತ್ತೆ. ಆಮೇಲೆ ಸೈಟೋಕೈನ್ ಬ್ಯಾರಿಯರ್ಸ್ ಬಂದು ಇಂಟರ್ಫೆರಾನ್ಸ್ ಆಗಿರುತ್ತೆ. ಇಂಟರ್ಫೆರಾನ್ಸ್ ಅಂದ್ರೆ ಏನು? ದೇ ಆರ್ ದ ಟೈಪ್ ಆಫ್ ಪ್ರೋಟೀನ್ಸ್ ಅಂತ ನಾವು ಮುಂಚೆ ನೋಡಿದ್ವಿ. ಓಕೆ, ದೇ ಆರ್ ಸೆಡ್ ಟು ಬಿ ಸೈಟೋಕೈನ್ ಬ್ಯಾರಿಯರ್ಸ್. ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 3 ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಮೆಜರ್ಸ್ ಆಫ್ ಡ್ರಗ್ ಅಥವಾ ಆಲ್ಕೋಹಾಲ್ ಅಬ್ಯೂಸ್ ಅಂತ ಇದೆ. ಅವಾಯ್ಡ್ ಅನ್ಡ್ಯೂ ಪ್ರೆಷರ್ ಅಂದ್ರೇನು? ಎವ್ರಿ ಚೈಲ್ಡ್ ಹ್ಯಾಸ್ his or her own choice personality which should be respected and nurtured. A child should not be pushed unduly to perform beyond his or her threshold limits. Okay. ಆಮೇಲೆ ಎಜುಕೇಶನ್ ಅಂಡ್ ಕೌನ್ಸಲಿಂಗ್. ಎಜುಕೇಟಿಂಗ್ ಅಂಡ್ ಕೌನ್ಸಲಿಂಗ್ ಹಿಮ್ ಆರ್ ಹರ್ ಟು ಫೇಸ್ ಪ್ರಾಬ್ಲಮ್ಸ್ ಅಂಡ್ ಸ್ಟ್ರೆಸ್, ಟು ಅಕ್ಸೆಪ್ಟ್ ಡಿಸಪಾಯಿಂಟ್ಮೆಂಟ್ ಅಂಡ್ ಫೇಲ್ಯೂರ್ಸ್. ಯಾವುದೇ ಒಂದು ಮಗು ಎಂಕರೇಜ್ ಮಾಡಬೇಕು ಟು ಟೇಕ್ ಅಪ್ ಹೆಲ್ದಿ ಹಾಬೀಸ್ ಲೈಕ್ ಸ್ಪೋರ್ಟ್ಸ್ ಆಗಿರ್ಬೋದು, ರೀಡಿಂಗ್, ಮ್ಯೂಸಿಕ್, ಯೋಗ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಸೀಕಿಂಗ್ ಹೆಲ್ಪ್ ಫ್ರಮ್ ಪೇರೆಂಟ್ಸ್ ಅಂಡ್ ಪೀರ್ಸ್. ಅದಕ್ಕೋಸ್ಕರ ನಾವು ಅವರ ಒಂದು ಒಡನಾಡಿಗಳು, ಅವರ ಒಂದು ಪೋಷಕರು, ಅವರ ಒಂದು ಹೆಲ್ಪ್ ಅನ್ನು ನಾವು ತಗೋಬಹುದು. ಲುಕಿಂಗ್ ಫಾರ್ ಡೇಂಜರ್ ಸೈನ್ಸ್ ಅಂದ್ರೆ parents, teachers, friends should be alert to identify danger signs associated with drug or alcohol abuse so that appropriate remedial measures or treatment can be initiated. ಆಮೇಲೆ seeking professional and medical help ಅಂದ್ರೆ ಏನು? affected individuals should seek the help of highly qualified psychologists, psychiatrists and de-addiction and rehabilitation programs to come out of the problem. Okay, ಅದರಲ್ಲಿ ಅಷ್ಟು ತಗೊಂಡ್ರೆ ಸಾಕು. ಆಮೇಲೆ list any 3 types of innate immunity barriers and give an example of each. Innate immunity barriers ಅಂತ ಹೇಳಿದ್ರೆ ನೋಡಿ, ಫಿಸಿಕಲ್ಲು, ಫಿಸಿಯೋಲಾಜಿಕಲ್ಲು, ಸೆಲ್ಯುಲಾರು, ಆಮೇಲೆ ಸೈಟೋಕೈನ್ ಬ್ಯಾರಿಯರ್ಸ್. ಇದನ್ನು ಮುಂಚೆನೆ ನಾವು ನೋಡಿದ್ವಿ. ದಟ್ ಈಸ್ ಫಿಸಿಕಲ್ ಬ್ಯಾರಿಯರ್ಸ್ ಬಂದು ಎಕ್ಸಾಂಪಲ್ ಸ್ಕಿನ್. ಆಮೇಲೆ ಫಿಸಿಯೋಲಾಜಿಕಲ್ ಅಂತ ಬಂದಾಗ ಆಸಿಡ್ ಇನ್ ಸ್ಟೊಮಕ್, ಟಿಯರ್ಸ್ ಇನ್ ಫ್ರಮ್ ಐಸ್, ಸಲೈವಾ ಇನ್ ಮೌತ್. ಸೆಲ್ಯುಲಾರ್ ಬ್ಯಾರಿಯರ್ಸ್ ಬಂದು
ಪಾಲಿಮಾರ್ಫೋನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್, ಮೊನೋಸೈಟ್ಸ್, ನ್ಯೂಟ್ರೋಫಿಲ್ಸ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್. ಓಕೆ, ಇನ್ನು ಸೈಟೋಕೈನ್ ಬ್ಯಾರಿಯರ್ಸ್ ಬಂದು ಇಂಟರ್ಫೆರಾನ್ಸ್. ವಾಟ್ ಈಸ್ ಕಾಂಟ್ಯಾಕ್ಟ್ ಇನ್ಹಿಬಿಷನ್? ಮೆನ್ಷನ್ ದ ಟೈಪ್ ಆಫ್ ಟ್ಯೂಮರ್ಸ್ ಅಂತ ಇದೆ. ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅಂತ ಅಂದ್ರೆ, ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಇಸ್ ದ ಪ್ರಾಪರ್ಟಿ ಆಫ್ ನಾರ್ಮಲ್ ಸೆಲ್ಸ್. ಬಿಕಾಸ್ ಆಫ್ ದಿಸ್, ವೆನ್ ನಾರ್ಮಲ್ ಸೆಲ್ ಕಾಂಟ್ಯಾಕ್ಟ್ ವಿತ್ ಅದರ್ ಸೆಲ್ ಇನ್ಹಿಬಿಟ್ಸ್ ದೇರ್ ಅನ್ಕಂಟ್ರೋಲ್ಡ್ ಗ್ರೋತ್. ಓಕೆ, ಯಾವಾಗ ಒಂದು ನಾರ್ಮಲ್ ಸೆಲ್ ಬೇರೆ ಒಂದು ಸೆಲ್ ನ ಜೊತೆ ಕಾಂಟ್ಯಾಕ್ಟ್ ಆದ್ರೆ ಅವಾಗ ಅನ್ಕಂಟ್ರೋಲ್ಡ್ ಗ್ರೋತ್ ಉಂಟಾಗುತ್ತೆ. ಅದನ್ನ ನಾವು ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅಂತ ಹೇಳ್ತೀವಿ. ಇನ್ನು ಟೈಪ್ಸ್ ಆಫ್ ಟ್ಯೂಮರ್ಸ್ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ. ದಟ್ ಇಸ್ ಬೆನಿನ್ ಟ್ಯೂಮರ್ ಅಂಡ್ ಮೆಲಿಗ್ನಾಂಟ್ ಟ್ಯೂಮರ್ಸ್. Mention any 3 characteristics of cancer. Cancer cells have lost control on cell growth and differentiation. ನೋಡಿ 3 characters of cancer ಬಂದು, ಕ್ಯಾನ್ಸರ್ ಸೆಲ್ಸ್ ಲಾಸ್ಟ್ ಕಂಟ್ರೋಲ್ ಅಂದ್ರೆ ಸೆಲ್ ಗ್ರೋತ್ ಮತ್ತೆ ಡಿಫರೆನ್ಶಿಯೇಷನ್, ಆ ಒಂದು ಅದ್ರ ಮೇಲೆ ಕಂಟ್ರೋಲ್ ಅನ್ನೇ ಅವು ಕಳ್ಕೊಂಡ್ಬಿಡ್ತವೆ. ಓಕೆ, ಯಾವ ಕ್ಯಾನ್ಸರ್ ಸೆಲ್ಸ್? ಕ್ಯಾನ್ಸರ್ ಸೆಲ್ಸ್ ಹ್ಯಾವ್ ನೋ ಕಾಂಟ್ಯಾಕ್ಟ್ ಇನ್ಹಿಬಿಷನ್. ಆಮೇಲೆ ಕ್ಯಾನ್ಸರ್ ಸೆಲ್ಸ್ ಪ್ರೊಡ್ಯೂಸ್ ಟ್ಯೂಮರ್ಸ್ ಅನ್ನ ಅವು ಪ್ರೊಡ್ಯೂಸ್ ಮಾಡ್ತವೆ. ಕ್ಯಾನ್ಸರ್ ಸೆಲ್ಸ್ ಆರ್ ನ್ಯೂಪ್ಲಾಸ್ಟಿಕ್ ಸೆಲ್ಸ್ ಅಂಡ್ ದೇ ಡ್ಯಾಮೇಜ್ ಸರೌಂಡಿಂಗ್ ಟಿಶ್ಯೂ. ಕ್ಯಾನ್ಸರ್ ಸೆಲ್ಸ್ ಶೋ ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ. ಇನ್ನು ನೇಮ್ ದ ಪ್ಯಾಥೋಜನ್ ವೆಕ್ಟಾರ್ ಅಂಡ್ ಸಿಂಪ್ಟಮ್ ಆಫ್ ಮಲೇರಿಯಾ. ಅಂದ್ರೆ ಪ್ಯಾಥೋಜನ್, ವೆಕ್ಟರ್ ಮತ್ತೆ ಸಿಂಪ್ಟಮ್. ಈ ಮಲೇರಿಯಾದ ಪ್ಯಾಥೋಜನ್, ಮಲೇರಿಯಾದ ವೆಕ್ಟರ್ ಮತ್ತೆ ಸಿಂಪ್ಟಮ್. ಪ್ಯಾಥೋಜನ್ ಫಾರ್ ಮಲೇರಿಯಾ ಬಂದು ಪ್ಲಾಸ್ಮೋಡಿಯಂ ವೈವಾಕ್ಸ್, ಪ್ಲಾಸ್ಮೋಡಿಯಂ ಮಲೇರಿಯಾ, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ಅಂತ ಹೇಳ್ತೀವಿ. ಇದ್ರದ್ದು ವೆಕ್ಟಾರ್ ಬಂದು ದಟ್ ಈಸ್ ಅನಾಫಿಲಸ್ ಮಸ್ಕಿಟೋ ಆಗಿರತ್ತೆ. ಅಂಡ್ ಸಿಂಪ್ಟಮ್ ಆಫ್ ಮಲೇರಿಯಾ ಬಂದು ಚಿಲ್ಲು, ಹೈ ಫೀವರ್, ರಿಕರಿಂಗ್ ಎವರಿ 3 to 4 days. ಓಕೆ, ಇನ್ನು ಮೆನ್ಷನ್ 3 ಟೈಪ್ಸ್ ಆಫ್ ಕಾರ್ಸಿನೋಜನ್ಸ್ ವಿತ್ ಆನ್ ಎಕ್ಸಾಂಪಲ್ ಫಾರ್ ಈಚ್ ಅಂತ ಇದೆ. ಫಿಸಿಕಲ್ ಏಜೆಂಟ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಕಾರ್ಸಿನೋಜನ್ಸ್, ಅದರಲ್ಲಿ ಫಿಸಿಕಲ್ ಏಜೆಂಟ್ ಬಂದು ಎಕ್ಸ್ ರೇಸ್, ಗಾಮಾ ರೇಸ್, ಯುವಿ ರೇಸ್. ಕೆಮಿಕಲ್ ಅಂದ್ರೆ ಇವು ಕಾರ್ಸಿನೋಜನ್, 3 ಟೈಪ್ಸ್ ಆಫ್ ಕಾರ್ಸಿನೋಜನ್ಸ್. ಕಾರ್ಸಿನೋಜನ್ಸ್ ಅಲ್ಲಿ ಫಿಸಿಕಲ್ ಏಜೆಂಟ್ ಕಾರ್ಸಿನೋಜನ್ಸ್, ಆಮೇಲೆ ಕೆಮಿಕಲ್ ಕಾರ್ಸಿನೋಜನ್ಸ್, ಬಯಾಲಜಿಕಲ್ ಕಾರ್ಸಿನೋಜನ್ಸ್ ಅಂತ ಇರುತ್ತೆ. ಸೊ ಫಿಸಿಕಲ್ ಕಾರ್ಸಿನೋಜನ್ಸ್ಗೆ ಏಜೆಂಟ್ ಬಂದ್ಬಿಟ್ಟು ದಟ್ ಇಸ್ ಎಕ್ಸ್ ರೇಸ್, ಗಾಮಾ ರೇಸ್, ಯುವಿ ರೇಸ್. ಕೆಮಿಕಲ್ ಏಜೆಂಟ್ ಬಂದು ಕೆಮಿಕಲ್ ಬ್ಯಾರಿಯರ್ಸ್, ಕೆಮಿಕಲ್ ಕಾರ್ಸಿನೋಜನ್ಗೆ ಕೆಮಿಕಲ್ ಪ್ರೆಸೆಂಟ್ ಇನ್ ಟೊಬ್ಯಾಕೋ, ಸ್ಮೋಕ್. ಆಮೇಲೆ ಬಯಾಲಜಿಕಲ್ ಏಜೆಂಟ್ ಬಂದು ಆಂಕೋಜೆನಿಕ್ ವೈರಸ್ ಅಂತ ಹೇಳ್ತೀವಿ, ಆಂಕೋಜೆನಿಕ್ ವೈರಸ್. ಇನ್ನು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಕ್ಟಿವ್ ಇಮ್ಯುನಿಟಿ ಮತ್ತೆ ಪ್ಯಾಸಿವ್ ಇಮ್ಯುನಿಟಿ, ಆಮೇಲೆ ಡಿಫೈನ್ ಅಲರ್ಜಿ ಅಂತ ಇದೆ. ಈಗ ಆಲ್ರೆಡಿ ನೀವು ನೋಡಿದೀರಾ. ವೆನ್ ಎ ಹೋಸ್ಟ್ ಈಸ್ ಎಕ್ಸ್ಪೋಸ್ಡ್ ಟು ಆಂಟಿಜನ್ಸ್, antibodies are produced in the host body. This type of immunity is active immunity. When ready-made antibodies are directly given to protect the body against the foreign agents, it is said to be passive immunity. Active immunity ಏನಿರುತ್ತೆ ಅದು ತುಂಬಾ ಸ್ಲೋ ಇರುತ್ತೆ. passive immunity ಏನಿರುತ್ತೆ ಅದು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. Active immunity takes more time to give its full effective response. Passive immunity takes less time to give its full effective response. The exaggerated response to the immune system to certain antigens present in the environment is called allergy. Allergy ಅಂದ್ರೆ ಏನು? The exaggerated response to the immune system. Immune system ಗೆ ಒಂದು exaggerated ರೆಸ್ಪಾನ್ಸ್ ಅನ್ನ ಕೊಡುವಂತದ್ದು to certain antigens present in the environment. So this is about ಇಲ್ಲಿವರೆಗೂ ಆಗಿತ್ತು. ಸೊ ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.